ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಶಿವಮೊಗ್ಗ ಶಿಕಾರಿಪುರ ರಾಣೆಬೆನ್ನೂರು ನೂತನ ರೈಲು ಮಾರ್ಗಕ್ಕೆ ಸಂಬಂಧಪಟ್ಟಂತೆ ಶಿವಮೊಗ್ಗ ತಾಳಗುಪ್ಪ ಮಾರ್ಗದ ಮಧ್ಯದಲ್ಲಿ ಕೋಟೆಗಂಗೂರು ಕೋಚಿಂಗ್ ಡಿಪೋನ ಕಾಮಗಾರಿಯ ಲೈವ್ ಅಪ್ಡೇಟ್ಸ್ಗಳು ಮತ್ತು ಈ ಕಾಮಗಾರಿಯ ಸಂಪೂರ್ಣ ವಿವರಗಳನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ. ತಪ್ಪದೇ ಕೊನೆಯವರೆಗೂ ನೋಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಶುರು ಮಾಡೋದಕ್ಕೆ ಮುನ್ನ ಇದರ ಬಗ್ಗೆ ಮಾಹಿತಿಯನ್ನು ನೀಡಿ ಅಂತ KM ಫಕ್ರುದ್ದೀನ್ ಸಾದಿಕ್ ಅನ್ನೋರು ಕಳಿಸಿದ್ದಾರೆ. ಇವರು BJP ಪಾರ್ಟಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವರೇ ಲೈವ್ ಕಾಮಗಾರಿಯ ವಿಡಿಯೋವನ್ನು ಮಾಡಿ ಕಳಿಸಿದ್ದಾರೆ, ಇದ್ರ ಬಗ್ಗೆ ಮಾಹಿತಿ ನೀಡಿ ಅಂತ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಕಟ್ಟಡ ನಿರ್ಮಾಣದ ಪ್ರಗತಿಯನ್ನು. ಇಲ್ಲಿ ಕಾಣಿಸ್ತಾ ಇರೋದು ಶಿವಮೊಗ್ಗ ತಾಳಗುಪ್ಪ ಎಲೆಕ್ಟ್ರಿಫೈಡ್ ಮೇನ್ ಲೈನ್. ಈ ಕಾಮಗಾರಿ ಶಿವಮೊಗ್ಗ ಟೌನ್ ಔಟರ್ ಕೋಟೆಗಂಗೂರು ಹಾಲ್ಟ್ ಹತ್ತಿರ ನಡೀತಾ ಇದೆ. ಇಲ್ಲಿಂದಾನೇ ಶಿವಮೊಗ್ಗ ಶಿಕಾರಿಪುರ ರಾಣೆಬೆನ್ನೂರು ಹೊಸ ರೈಲು ಮಾರ್ಗನೂ ಶುರುವಾಗುವುದು. ಈ ಕೋಟೆಗಂಗೂರು ಕೋಚಿಂಗ್ ಡಿಪೋ ಸ್ಟೇಷನ್ಗೆ ಮುಖ್ಯ ಕಾರಣ ಶಿವಮೊಗ್ಗ ಶಿಕಾರಿಪುರ ರಾಣೆಬೆನ್ನೂರು ಹೊಸ ರೈಲು ಮಾರ್ಗ ಅಂತಲೇ ಹೇಳ್ಬೋದು. ಮುಂಬರುವ ದಿನಗಳಲ್ಲಿ ಈ ಹೊಸ ಮಾರ್ಗ ಪೂರ್ಣಗೊಂಡ ನಂತರ ಶಿವಮೊಗ್ಗದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ರೈಲುಗಳು ಟರ್ಮಿನೇಟ್ ಆಗೋದ್ರಿಂದ ಶಿವಮೊಗ್ಗ ರೈಲ್ವೆ ಸ್ಟೇಷನ್ನಲ್ಲಿ ಪ್ಲಾಟ್ಫಾರ್ಮ್ನ ಕೊರತೆ, ಅಂದರೆ ಪ್ಲಾಟ್ಫಾರ್ಮ್ಗಳು ಕಡಿಮೆ ಇರೋದರಿಂದ ಸಮಸ್ಯೆ ಎದುರಾಗಿದೆ. ಅದನ್ನು ಪರಿಹರಿಸಲು ಈ ಡಿಪೋವನ್ನು ಸ್ಯಾಂಕ್ಷನ್ ಮಾಡಿದ್ದಾರೆ. ಹಾಗೆ ಬೆಂಗಳೂರಿನಿಂದ ಗೂಡ್ಸ್ ಟ್ರೈನ್ಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಹೊಸ ಮಾರ್ಗದ ಮೂಲಕವೇ ಮುಂಬೈ, ಪುಣೆ ನಗರಗಳ ಕಡೆ ಸಾಗಲಿವೆ ಅಂತ ಸಹ ರೈಲ್ವೆ ಅವರು ಅಂದಾಜಿಸಿದ್ದಾರೆ. ಆದ್ದರಿಂದ ಶಿವಮೊಗ್ಗ ಶಿಕಾರಿಪುರ ರಾಣೆಬೆನ್ನೂರು ಮಾರ್ಗದ ಗ್ರೌಂಡ್ ವರ್ಕ್ನಂತಹ ಕಾಮಗಾರಿಗಳು ಶುರುವಾಗಿದ್ದಾವೆ ಅಂತಲೇ ಹೇಳ್ಬೋದು. ಕೋಟೆಗಂಗೂರು ಕೋಚಿಂಗ್ ಡಿಪೋ ಯಾವ ವರ್ಷದಲ್ಲಿ ಪೂರ್ಣಗೊಳ್ಳುತ್ತೆ ಮತ್ತು ಎಷ್ಟು ಅನುದಾನವನ್ನು ಈಗಾಗಲೇ ಬಿಡುಗಡೆ ಮಾಡಿದ್ದಾರೆ, ಶಿವಮೊಗ್ಗ ಶಿಕಾರಿಪುರ ರಾಣೆಬೆನ್ನೂರು ಮಾರ್ಗದ ಲೇಟೆಸ್ಟ್ ಅಪ್ಡೇಟ್ಸ್ನ ಭಾಗವಾದ ಈ ಡಿಪೋನ ಫೀಚರ್ಸ್ಗಳನ್ನು ತಿಳಿಸಿಕೊಡ್ತೀನಿ. ತಪ್ಪದೇ ಕೊನೆಯವರೆಗೂ ನೋಡಿ. ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ಕೋಟೆಗಂಗೂರು ರೈಲ್ವೆ ಕೋಚಿಂಗ್ ಡಿಪೋ, ಇದಕ್ಕೆ ಶಂಕುಸ್ಥಾಪನೆ. ಕೋಟೆಗಂಗೂರು ರೈಲ್ವೆ ಕೋಚಿಂಗ್ ಡಿಪೋ ಶಂಕುಸ್ಥಾಪನೆ. कोटेगंगूर रेलवे कोचिंग डिपो का शिलान्यास. ಶಿವಮೊಗ್ಗ ಶಿಕಾರಿಪುರ ರಾಣೆಬೆನ್ನೂರು ನೂತನ ರೈಲು ಮಾರ್ಗ. ಫೌಂಡೇಶನ್ ಸ್ಟೋನ್ ಆಫ್ ಶಿವಮೊಗ್ಗ ಶಿಕಾರಿಪುರ ರಾಣೆಬೆನ್ನೂರು ನ್ಯೂ ರೈಲ್ವೆ ಲೈನ್. ನೀವು ಕೇವಲ ಕಾಮಗಾರಿ ಪ್ರಗತಿಯ ಕಂಪ್ಲೀಟ್ ವಿಡಿಯೋ ನೋಡ್ತೀನಿ ಅನ್ನೋದಾದರೆ 3 ನಿಮಿಷ 40 ಸೆಕೆಂಡ್ ಸ್ಕಿಪ್ ಮಾಡಿ ನೋಡಿ, ಲಾಸ್ಟಲ್ಲಿ ಹಾಕಿದ್ದೀನಿ ವಿಡಿಯೋನ. ಸ್ನೇಹಿತರೆ, ನಮ್ಮ ಪ್ರಧಾನಿ ಶ್ರೀ ನರೇಂದ್ರ ಮೋದಿ ಅವರು ಫೆಬ್ರವರಿ 27, 2023ರಂದು ಕರ್ನಾಟಕಕ್ಕೆ ಭೇಟಿ ನೀಡಿದ್ದಾಗ ಈ ಶಿವಮೊಗ್ಗ ಶಿಕಾರಿಪುರ ರಾಣೆಬೆನ್ನೂರು ಮಾರ್ಗದ ಶಂಕುಸ್ಥಾಪನೆ ಜೊತೆಗೆ ಕೋಟೆಗಂಗೂರು ಕೋಚಿಂಗ್ ಡಿಪೋ ಕಾಮಗಾರಿಗೆ ಸಹ ಗ್ರೀನ್ ಸಿಗ್ನಲ್ ಅನ್ನು ನೀಡಿದ್ದರು. ಸರಿಸುಮಾರು 105 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡಲು ಅಂದಾಜಿಸಲಾಗಿದೆ. 27 ಅಕ್ಟೋಬರ್ 2023ರಲ್ಲೇ ಕಾಮಗಾರಿಗೆ ಟೆಂಡರ್ ಅನ್ನು ನೀಡಲಾಗಿದೆ. ಹಾಗೂ ಡಿಪ್ಪಿಂಗ್, ನೆಲಸಮತಟ್ಟು ಮತ್ತು ರೋಲಿಂಗ್ನಂತಹ ಕಾರ್ಯಗಳು ಪ್ರಗತಿಯಲ್ಲಿದ್ದು ಕಾಮಗಾರಿ ಪೂರ್ಣಗೊಳಿಸಲು 270 ದಿನಗಳ ಸಮಯವನ್ನು ನೀಡಲಾಗಿದೆ. ಶಿವಮೊಗ್ಗ ತಾಳಗುಪ್ಪ ಮಾರ್ಗದಲ್ಲಿ 130 ಕಿಲೋಮೀಟರ್ ವೇಗದಲ್ಲಿ ಟ್ರೈನ್ಗಳು ಚಲಿಸುವಂತೆ ಉತ್ತಮ ಗುಣಮಟ್ಟದ ಕಾಮಗಾರಿ ಕೈಗೊಳ್ಳಲಾಗುವುದು. ಲೂಪ್ ಲೈನ್ಗಳಲ್ಲಿ 30 km/h ಸ್ಪೀಡ್ನಲ್ಲಿ ಟ್ರೈನ್ಗಳು ಚಲಿಸಲಿವೆ. ಈ ಡಿಪೋದಲ್ಲಿ ಒಟ್ಟು 4 ಮಾರ್ಗವನ್ನು ನಿರ್ಮಾಣ ಮಾಡಲಾಗುತ್ತೆ. 1 ಸ್ಪೇರ್ ಲೈನ್, 1 ಟವರ್ ವ್ಯಾಗನ್ ಶೆಡ್ಡಿಂಗ್, 1 ಟ್ರ್ಯಾಕ್ ಯಂತ್ರ ಶೆಡ್ಡಿಂಗ್, 1 ಸಿಕ್ ಲೈನ್ ಶೆಡ್, ಸಬ್ವೆ, ಪ್ರಯಾಣಿಕರ ಓವರ್ ಬ್ರಿಡ್ಜ್ ಸಹ ಈ ಡಿಪೋದಲ್ಲಿ ನಿರ್ಮಾಣ ಮಾಡಲಾಗುವುದು. 750 ಚದರ ಮೀಟರ್ ಮತ್ತು 468 ಚದರ ಮೀಟರ್ ವಿಸ್ತೀರ್ಣದ 2 ಕಟ್ಟಡಗಳನ್ನು ನಿರ್ಮಿಸಲಾಗುತ್ತೆ. ರೈಲ್ವೆ ವರ್ಕರ್ಸ್ಗಳಿಗೂ ಕ್ವಾರ್ಟರ್ಸ್ನಂತಹ ವ್ಯವಸ್ಥೆಗಳು ಇರಲಿವೆ. ಈ ವಿಡಿಯೋಗೆ ಮಾಹಿತಿ ಕಳಿಸಿದಂತಹ KM ಫಕ್ರುದ್ದೀನ್ ಸಾದಿಕ್ ಅವರಿಗೂ ತುಂಬ ಧನ್ಯವಾದಗಳು. ಹಾಗೂ ಈ ವಿಡಿಯೋನ ಕೊನೆಯವರೆಗೂ ನೋಡಿದ ತಮಗೂ ಧನ್ಯವಾದಗಳು.